ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗ ಜಸ್ಟ್ ಒಂದು ಅಪ್ಡೇಟ್ ಆಗಿರುವಂಥದ್ದು CET 2024ನೇ ಸಾಲಿನ ಒಂದು ಕ್ಲೂ ಎ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟನ್ನು ಮಾಡಲಾಗಿದೆ ಅಫಿಷಿಯಲ್ ವೆಬ್ಸೈಟಲ್ಲಿ. ಇಲ್ಲಿ ನೋಡ್ಬೋದು, ಆನ್ಲೈನ್ ಪರಿಶೀಲನೆ ಪಟ್ಟಿ ಕ್ಲೂ ಎ ಅಭ್ಯರ್ಥಿಗಳದ್ದು ಅವರ ಹೆಸರುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಆನ್ಲೈನ್ ಮೂಲಕ ಪರಿಶೀಲಿಸುವ ಕುರಿತು ಅಂತ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ನಾವು ಇಲ್ಲಿ ಏನು ಮಾಡಬೇಕಂದ್ರೆ, ಕ್ಲೂ ಎದಲ್ಲಿ ಇರುವಂಥ ಅಭ್ಯರ್ಥಿಗಳ ಪಟ್ಟಿ ಯಾರೆಲ್ಲ ಹೆಸರಿದೆ ಅಂತ ನೋಡ್ಕೋಬೇಕಾಗತ್ತೆ. ಅದಕ್ಕಿಂತ ಮೊದಲು ನಾನು ಪರಿಶೀಲನೆ ಪಟ್ಟಿ ಈ ಒಂದು ರಿಲೀಸ್ ಮಾಡಿದಾರಲ್ಲ, ಸೊ ಇದಕ್ಕೆ ಒಂದು ಕಂಡೀಷನ್ ಟರ್ಮ್ ಏನಿದೆ ಅವನ್ನ ನೋಡ್ಕೊಂಬರೋಣ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ದಾಖಲಾತಿ ಆನ್ಲೈನ್ ಪರಿಶೀಲಿಸುವ ಕುರಿತು. ಸೊ ಈಗಾಗಲೇ ಅವರು ಹೇಳಿದ ಹಾಗೆ ಆನ್ಲೈನ್ ಮುಖಾಂತರ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಆನ್ಲೈನ್ ಅರ್ಜಿಯಲ್ಲಿ ವಿವಿಧ ಮೀಸಲಾತಿ ಕ್ಲೈಮ್ ಮಾಡಿದ್ದಲ್ಲಿ ಮಾತ್ರ ಪರಿಗಣಿಸಲಾಗುತ್ತದೆ. ಇನ್ ಕೇಸ್ ಆಫ್ ನೀವು GM ಅಂತ ಹಾಕಿದರೆ ಬರೋದಿಲ್ಲ. ನೀವೇನಾದರೂ 2B 3B 3A ಅಂದರೆ ನಿಮ್ಮ ಕಾಸ್ಟ್ಗಳನ್ನು ಎಂಟ್ರಿ ಮಾಡಿದರೆ, ಸೊ ಅಂಥ ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತೀವಿ. ಜನರಲ್ ಮೆರಿಟ್ ಇದ್ದವ್ರದ್ದು ಮಾಡ್ಕೋಬೋದು. ಜನರಲ್ ಅಂದರೆ GM ಅಂತ ಹಾಕಿರ್ತಾರಲ್ಲ, ಅಂದರೆ ನಮ್ಮದು ಯಾವುದು ಜಾತಿ ಇಲ್ಲ, 2Bನೂ ಇಲ್ಲ 3Bನೂ ಇಲ್ಲ, ಯಾವುದೂ ಇಲ್ಲ ಅಂತನವ್ರಿಗೆ ಪರಿಶೀಲನೆ ಆಗೋದಿಲ್ಲ. ಎರಡನೇ ಪಾಯಿಂಟ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, UGCET ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ನಮೂದಿಸಿದ ಸ್ಯಾಟ್ಸ್ ಸಂಖ್ಯೆಯನ್ನು ಆಧರಿಸಿ ವ್ಯಾಸಂಗ, ಅವರು ಸ್ಟಡಿ ಸರ್ಟಿಫಿಕೇಟು, ಕನ್ನಡ ಮಾಧ್ಯಮ, ರೂರಲ್ಲು ವಿವರಗಳನ್ನು RD ನಂಬರ್ ಸಂಖ್ಯೆ ಆಧರಿಸಿ, ಅಂದರೆ ನೋಡಿರಿ, ನಿಮ್ಮ ಸ್ಯಾಟ್ ಸಂಖ್ಯೆ ಆಧರಿಸಿ ಏನು ಮಾಡ್ತಾರೆ ಅಂತಂದರೆ, ಕನ್ನಡ ಮಾಧ್ಯಮ, ರೂರಲ್ ಇದ್ರದ್ದು ಗ್ರಾಮೀಣ ಮಾಧ್ಯಮದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅವರೇ ಮಾಡ್ಕೊತಾರಂತೆ. ಆಮೇಲೆ ನಿಮ್ಮ RD ನಂಬರನ್ನು ಆಧರಿಸಿ ಏನು ಮಾಡ್ತಾರೆ, SC ST ಕೆಟಗರಿ 1 2B 3B 3A 370J ಧಾರ್ಮಿಕ ಅಲ್ಪಸಂಖ್ಯಾತರ SCC ಈ ಥರ ಒಂದು ಮಾಹಿತಿಗಳನ್ನು ತಾವೇ ಪರಿಶೀಲನೆ ಮಾಡ್ತಾರಂತೆ. ತಾವೇ ಅಂದರೆ ನೀವು ಹೋಗುವಂಥ ಅವಶ್ಯಕತೆ ಇಲ್ಲ ಆನ್ಲೈನ್ ಮುಖಾಂತರ. ಆಮೇಲೆ ಮೂರನೇ ಪಾಯಿಂಟ್ ನೋಡಿರಿ, ಖಂಡಿಕೆ EFGHO ಕ್ಲಾಸ್ಗಳಿಗೆ ಅನ್ವಯಿಸುವಂತೆ ಆಯಾ ಇಲಾಖೆಯವರು ಪರಿಶೀಲಿಸಿ ನೀಡಿದಂತೆ ಅರ್ಹತೆ ಪರಿಗಣಿಸಲಾಗಿದೆ. ಅಂದರೆ ಇವ್ರುಗಳಿಗೆ ಆಲ್ರೆಡಿ ಏನು ಅವರು ಇಲಾಖೆಯಲ್ಲಿ ಕೊಟ್ಟಿದ್ರಲ್ಲ, ಆ ಇಲಾಖೆಯವರು ಕೊಟ್ಟಂತೆ ನಾವು ಕನ್ಸಲ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಾಲ್ಕನೇ ಪಾಯಿಂಟ್, ಈ ಮೇಲಿನ ಕ್ರಮ 2 ಮತ್ತು 3ರಂತೆ ಪರಿಶೀಲಿಸಿದ ವಿವರಗಳನ್ನು ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಲಿಂಕ್ ನೀಡಲಾಗಿದೆ. ವಿದ್ಯಾರ್ಥಿಗಳು ನಿಗದಿತ ಲಿಂಕ್ನಲ್ಲಿ ಅರ್ಜಿ ಸಂಖ್ಯೆ, ಜನ್ಮ ದಿನಾಂಕ ನಮೂದಿಸಿ ಪರಿಶೀಲಿಸಿದ ವಿವರಗಳನ್ನು ನೋಡಬಹುದಾಗಿದೆ. ನೋಡಿರಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಅದನ್ನೇನು ಮಾಡ್ಬೋದು, ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್, ಡೇಟ್ ಆಫ್ ಬರ್ತ್ ಹಾಕಿ ನೋಡ್ಕೊಳ್ಬೋದು. ಜೊತೆಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕನ್ನು ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಸದ್ಯದಲ್ಲೇ ನೀಡಲಾಗುವುದು. ಅತಿ ಬೇಗನೆ ಮಾಡ್ತೀವಿ, ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಮುಂದಿನ ಹಂತ ಏನು, ಇಲ್ಲಿ ನೋಡಿರಿ, ಪ್ರಕಟಿಸಲಾಗುವ ವೇಳಾಪಟ್ಟಿ ಅನುಸಾರ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳೋದು. ಮುಂದೇನು ಮಾಡಬೇಕಂದ್ರೆ, ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಅದು ವೇಳಾಪಟ್ಟಿ ಅನುಸಾರ ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಆದ್ಯತಾ ಕ್ರಮದಲ್ಲಿ ಆಸಕ್ತಿ ಇರುವ ಕಾಲೇಜು ಕೋರ್ಸ್ಗಳನ್ನು ಸಿದ್ಧಪಡಿಸಿಕೊಳ್ಳುವುದು, ಅಂದರೆ ಏನು ಮಾಡೋದು, ಮತ್ತು ಆಪ್ಷನ್ ಎಂಟ್ರಿ ಮಾಡೋದು. ಇದಕ್ಕೆಲ್ಲ ನಾವೇನು ಮಾಡ್ತೀವಿ, ಮೊದಲನೇ ಸುತ್ತಿಲ್ಲ. ಸೊ ಫಸ್ಟ್ ರೌಂಡ್ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಫಸ್ಟ್ ರೌಂಡ್ ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಗಮನಿಸಿ, ಅರ್ಥ ಖಂಡಿಕೆಗಳಾದ B C D I J K L M N J Z ಇವುಗಳನ್ನು ನಮೂದಿಸಿರುವ ಅಭ್ಯರ್ಥಿಗಳು ಆಫ್ಲೈನ್ ವೆರಿಫಿಕೇಷನ್ ಪ್ರತ್ಯೇಕ ವೇಳಾಪಟ್ಟಿ ನೀಡದೆ ಪರಿಶೀಲಿಸಿ ಮಾಡಲಾಗುತ್ತಿದೆ. ಅಂದರೆ ಈಗಾಗಲೇ ಇವರಿಗೆಲ್ಲ ಆಫ್ಲೈನ್ ಮುಖಾಂತರ ಮಾಡಲಾಗ್ತಿದೆ. ಜಸ್ಟ್ ಕ್ಲೂನಲ್ಲಿ ಇರುವಂಥ ಅಭ್ಯರ್ಥಿಗಳಿಗೆ ಈಗ ಆನ್ಲೈನ್ ಸ್ಟಾರ್ಟ್ ಆಗಿದೆ. ಓಕೆ, ಸೊ ಹೀಗಾಗಿ ಇದು ನಮಗೆ ಒಂದು ಅಡ್ವಾನ್ಸ್ ನೋಟಿಫಿಕೇಷನ್ ಅನ್ನೋದು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಪರಿಶೀಲನೆ ಬಗ್ಗೆ. ಅದ್ರ ಜೊತೆಗೆ ಹೋಗಿ ನೋಡ್ಕೊಂಬರೋಣ ಯಾವೆಲ್ಲ ಹೆಸರು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಕ್ಲೂ ಎ ಅಭ್ಯರ್ಥಿಗಳ ಲಿಸ್ಟನ್ನು ಕೊಟ್ಟಿದ್ದಾರೆ. ಸೊ ಈ ಕ್ಲೂ ಎ ಅಭ್ಯರ್ಥಿಗಳ ಒಂದು ಪರಿಶೀಲಿಸಿದ ಪಟ್ಟಿ, ಯಾರು ಈಗ ಆಗಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ, ಆನ್ಲೈನ್ ಮುಖಾಂತರ ಆಗ್ತಾಯಿದೆ, ತಮ್ಮದು ವೆರಿಫಿಕೇಷನ್ ಆಗೀತೋ ಇಲ್ಲೋ ಅಂತ ಚೆಕ್ ಮಾಡ್ಕೋಬೇಕಂತಂದರೆ ಈ ಲಿಂಕ್ಗೆ ಹೋಗಬೇಕು. ನಿಮ್ದು ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೋಬೇಕಂದ್ರೆ ಈ ಲಿಂಕ್ ಹೋಗಿ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ಏನು ಬರ್ತಿಲ್ಲ, ನಿಮ್ಮ ರಿಜಿಸ್ಟರ್ ನಂಬರು, ಡೇಟ್ ಆಫ್ ಬರ್ತ್, ಕ್ಯಾಪ್ಸ್ಗಳನ್ನು ಹಾಕಿ ಸರ್ಚ್ ಕೊಡಬೇಕು. ಸೊ ಸರ್ಚ್ ಕೊಟ್ಟ ಮೇಲೆ ನಿಮ್ಮ ರಿಜಿಸ್ಟರ್ ನಂಬರು, ಡೇಟ್ ಆಫ್ ಬರ್ತು, ಈ ಕ್ಯಾಪ್ಸ್ಗಳನ್ನು ಹಾಕಿ ಇಲ್ಲಿ ಎಂಟ್ರಿ ಮಾಡಬೇಕು, ಸರ್ಚ್ ಕೊಡಬೇಕು. ಕೊಟ್ಟ ಮೇಲೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಕ್ಸಸ್ ಅಂತ ಇರುತ್ತೋ ಪೆಂಡಿಂಗ್ ಇರುತ್ತೋ ಅಂತ ನೋಡ್ಕೋಬೇಕು. ಪೆಂಡಿಂಗ್ ಇದ್ದರೆ ಅದು ಮುಂದಿನ 2-3 ದಿವಸದಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಳ್ಬೇಕು. ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಡೌಟ್ ಇದ್ದರೆ ಸಂಜೆ ಈವ್ನಿಂಗಲ್ಲೇ ನಾ ಲೈವಲ್ಲೇ ಬರ್ತೀನಿ, ಆವಾಗ ಕೂಡ ಮಾಹಿತಿ ಕೇಳ್ಕೊಬೋದು.